ಕಾಂಕ್ರೇಜ್ ಇದು ಲಕ್ಷ್ಮಿ ಅಂತೀವಿ ನಾವಿಲ್ಲಿ. ಇವುಗಳು ನಾನು ಬ್ರೀಡಿಂಗೋಸ್ಕರ ಇಟ್ಕೊಂಡಿದ್ದೀನಿ. ಯಾವ್ಯಾವ ಬ್ರೀಡ್ಗಳಿದೆ ಸರ್ ಇದರಲ್ಲಿ 2 ಬ್ರೀಡ್ ಇದೆ. ಒಂದು ಬಂದು ಗಿರ್ರು, ಆ ಬ್ರೌನ್ ಕಲರ್ ಏನು ಕಾಣಿಸ್ತಾ ಇದೆಯೋ ಅದು ಗಿರ್ರು. ಈ ವೈಟ್ ಏನಾಯ್ತೋ ಅದು ಬಂದು ಕಾಂಕ್ರೇಜು. ಈ ಹಸುಗಳದ್ದೇನು ಅಂದರೆ ಸರ್ ಮೇಂಟೆನೆನ್ಸ್ ಕಮ್ಮಿ, ಮತ್ತು ಇವುಗಳಿಗೆ ಯಾವುದೇ ಥರ ಜಾಸ್ತಿ ರೋಗಗಳು ಕಾಯಿಲೆಗಳು ಏನೂ ಇಲ್ಲ. ಸೊ ಮೇಂಟೆನೆನ್ಸ್ ಕಮ್ಮಿ, ಬಟ್ ಹಾಲು ಕಮ್ಮಿನೇ. ಬಟ್ ಏನು ಅಂದರೆ ಹಾಲು ಬರೋದು A2 ಮಿಲ್ಕು ನಿಮ್ಮದು. ಈ ನಾರ್ಮಲ್ ಇದ್ರ ಥರ ಅಲ್ಲ, ಫ್ಯಾಟ್ ರೇಟು ಕಂಟೆಂಟ್ ಜಾಸ್ತಿ ಇರುತ್ತೆ ಇದರಲ್ಲಿ. ಇದ್ರ ಹಾಲು ಬಂದು 100 ರೂಪಾಯಿ ಲೀಟರ್ ಕೊಡ್ತಾ ಇದೆ. ಅವ್ರ ಮನೆಗೆ ಡೆಲಿವರಿ ಮಾಡ್ತಾರೆ A2 ಮಿಲ್ಕ್ ಅಂದ್ಬಿಟ್ಟು 100 ರೂಪಾಯಿ ಲೀಟರ್ಗೆ ಇದು. ಯಾಕಂದರೆ ಮಕ್ಕಳಿಗೆ ಬೆಳೀತಾ ಇರೋ ಮಕ್ಕಳಿಗೆಲ್ಲ ಒಳ್ಳೆಯದು ಅಂದ್ಬಿಟ್ಟು ಅದು ನಮ್ಮದು ವೈಟ್ ಗಿರ್ರು. ಇವರಪ್ಪ ಬಂದು ಗುಜರಾತಲ್ಲಿದ್ದಾನೆ. ಗುಜರಾತಲ್ಲಿ ಇವರು ಒಂದು ರಾಜ್ಪುತ್ ಫ್ಯಾಮಿಲಿ ಇತ್ತಲ್ಲಿ ಅವರು ಸಾಕಿದ್ದ ತಳಿ ಇದು. ತಂದೆ ಬಂದ್ಬಿಟ್ಟು ಆಲ್ಮೋಸ್ಟ್ ಗುಜರಾತಲ್ಲಿ ನಾನು ಆಕ್ಷನಲ್ಲಿದ್ದೆ. ಆಲ್ಮೋಸ್ಟ್ 7.5 ಲಕ್ಷ 8 ಲಕ್ಷ ಇವ್ರ ಅಪ್ಪನ ಹೋಗಿರೋದು. 7.5 ಲಕ್ಷ 8 ಲಕ್ಷಕ್ಕೆ ಗುಜರಾತಲ್ಲಿ ಸೇಲ್ ಆಗಿರೋದು ಅದು ಅಂದ್ಬಿಟ್ಟು. ಇನ್ನೊಂದು ಅದು ಬಂದ್ಬಿಟ್ಟು ಲೀಲಾ ಮಾಡ್ಕೊಂಡೈತೆ. ಇರೋದ್ರಲ್ಲೇ ನಮ್ಮದು ಒಂದು ಬೆಸ್ಟು ಅಂದರೆ ನಮ್ಮ ಬಿಳಿ ಗಿರ್ರು, ಲೀಲಾ ಅಂತ ಕರಿತೀವಿ. ಇದು ಅದರದ್ದು ಸ್ಟ್ಯಾಂಡ್ ನೋಡಿ, ಸ್ಟ್ರಕ್ಚರ್ ನೋಡಿ, ಸ್ಟ್ಯಾಂಡ್ ನೋಡಿ. ಅದು ಇದು ಒಂದು ಕಾಲದಲ್ಲಿ ಬಂದ್ಬಿಟ್ಟು ಲೀಲಾ ಇದೆಯಲ್ಲ, ನಮ್ಮ ಲೀಲಾ ಬಂದು ಒಂದು ಕಾಲದಲ್ಲಿ ಶಿವನ ಲಿಂಗಕ್ಕೆ ಹಾಲು ಯೂಸ್ ಮಾಡ್ತಾ ಇದ್ದಿದ್ದೆ ಬಿಳಿ ಗಿರ್ ಹಸುದು ಹಾಲು. ಪಾರ್ವತಿ ಹತ್ರ ಇದ್ದಿದ್ದು ಬಿಳಿ ಗಿರ್ ಹಸು, ಪಾರ್ವತಿ ಹತ್ರ, ಅದ್ರ ಹೆಸರು ಲೀಲಾ. ಅದರ ಹಾಲಿಂದನೇ ಶಿವನ್ಗೆ ಅಭಿಷೇಕ ಮಾಡ್ತಾಯಿದ್ವಿ ಎಲ್ಲ ಕಡೆ. ನೀವೆಲ್ಲ ಜ್ಯೋತಿರ್ಲಿಂಗಗಳಲ್ಲಿ ಒಂದು ಟೈಮಲ್ಲಿ ಬರೀ ಈ ಹಸುದು ಹಾಲಲ್ಲೇ ಅಭಿಷೇಕ ಮಾಡ್ತಾಯಿದ್ವಿ. ಇವಾಗ ಅಷ್ಟು ಶ್ರೇಷ್ಠ ಅದು ಅಂದ್ಬಿಟ್ಟು. ನಿಮಗೆ ಆ ಥರ ಬಿಲ್ಡು ಆ ಥರ ಇದು ಭಾಳ ಕಮ್ಮಿ ಸಿಗೋದು ಅಂದ್ಬಿಟ್ಟು. ಒಳ್ಳೆ ಕ್ವಾಲಿಟಿ, ಒಳ್ಳೆ ಬ್ಲಡ್ ಲೈನ್. ಇವೆಲ್ಲ ಬ್ಲಡ್ ಲೈನ್ಗಳೆಲ್ಲ ಒಳ್ಳೊಳ್ಳೆ ಬ್ಲಡ್ ಲೈನ್. ಎಲ್ಲದಕ್ಕೂ ಅಪ್ಪ ಎಲ್ಲಿ ಅಮ್ಮ ಎಲ್ಲಿ ಎಲ್ಲ ಗೊತ್ತು ನಮಗೆ ಡೀಟೇಲ್ಸು. ಯಾರ ಮನೇಲಿದೆ ಅಂತಲೂ ಗೊತ್ತು ನಮಗೆ ಸರ್. ಎಲ್ಲ ಅಷ್ಟೇ ಸರ್, 3 ಲೀಟ್ರು ಒತ್ತು, 3 ಲೀಟ್ರು 4 ಲೀಟ್ರು ಒತ್ತು ಅಷ್ಟೇ ಅಂದ್ಬಿಟ್ಟು. ಏನು ಮನೆ ಯೂಸಿಗೆ, ಇಲ್ಲಾಂದರೆ ಮಿಕ್ಸಿಂಗು ಮಾಡ್ತೀವಿ. ಎಲ್ಲ ಮಿಕ್ಸಿಂಗ್ ಮಾಡಿಬಿಟ್ರೆ ಫ್ಯಾಟ್ ಕಂಟೆಂಟು ಜಾಸ್ತಿ ಆಗುತ್ತಲ್ಲ, ಸೊ ಮಿಕ್ಸಿಂಗು ಮಾಡ್ತೀವಿ. ಸೊ ಮಿಕ್ಸಿಂಗ್ ಮಾಡಿಬಿಟ್ಟು ಇದು ಮಾಡ್ತೀವಿ. ಮನೆ ಯೂಸಿಗೆ ನಾವು ಕುಡಿಯೋದಂದರೆ ನಾವು ಈ ಹಾಲೇ ಕುಡಿಯೋದು. ನಮ್ಮ ಮನೆ ಯೂಸಿಗೆಲ್ಲ ನಾವು ಇದೇ ಮಾಡೋದು. ಎಷ್ಟು ಖರ್ಚಾಗಿದೆ ಸರ್ ಶೆಡ್ಗೆ? ಸರ್ ಶೆಡ್ಡು ಇದು ನಾವು ಸ್ವಲ್ಪ ಮೆಟಲೆಲ್ಲ ಇದು ಮಾಡಿದ್ದೀವಿ. ಸ್ವಲ್ಪ ನಂಗೆ ಆಲ್ಮೋಸ್ಟ್ ಇದು ಒಂದು 12-13 ಲಕ್ಷ ಆಗೈತೆ ಸರ್. 13 ಲಕ್ಷ ಬರೀ ಈ ಶೆಡ್. ಆ ಶೆಡ್ ಅಲ್ಲ ನಾನು ಹೇಳ್ತಾ ಇರೋದು, ಈ ಶೆಡ್ಗೆ. ಸೊ ಇದು ನಮ್ಮದು ಮೇಯ್ನು ಇರೋದ್ರಿಂದ ಇದು ಪರ್ಮನೆಂಟಾಗಿ ಇರಬೇಕು ಅಂದ್ಬಿಟ್ಟು ಇದು ಮಾಡ್ಕೊಂಡಿದ್ದೀವಿ. ಈ ಥರ ಒಂದು ಕಾನ್ಸೆಪ್ಟಲ್ಲಿ ಮಾಡ್ಕೊಂಡು. ಎಷ್ಟು ಹಸುಗಳು ಕಟ್ಬೋದು ಸರ್ ಇಲ್ಲಿ? ಸರ್ ಇಲ್ಲಿ ಏನಿಲ್ಲ ಅಂದ್ರೂ 30 ಹಸುಗಳು ಕಟ್ಬೋದು ಸರ್. 30 ಹಸುಗಳು. ಒಂದು ಸೈಡ್ 15, ಇನ್ನೊಂದು ಸೈಡ್ 15. ಇಲ್ಲಿ 30 ಹಸುಗಳು ಕಟ್ಕೊಬೋದು. ಇಲ್ಲಿ ಮಿಕ್ಕಿದ್ದು ನೀರು ಕುಡಿಯೋಕ್ಕೆ ಏನು ವ್ಯವಸ್ಥೆ ಮಾಡಿ ಸರ್? ನೀರುಗಳು ಎಲ್ಲ ಅಲ್ಲಿ ಇದಿರುತ್ತೆ, ನೀರುಗಳು ತುಂಬಿಸಿಕ್ಕಿರ್ತೀವಲ್ಲ, ಸೊ ಅವುಗಳು ಅಲ್ಲಿಗೆ ಬಿಟ್ಬಿಟ್ಟಿರ್ತೀವಿ. ಯಾವಾಗ ಬೇಕಾದ್ರೂ ಅವುಗಳು ಬಂದು ಕುಡ್ಕೊಬೋದು. ಓಕೆ ಸರಿ. ಎಲ್ಲ ಹಸುಗಳು ಇರೋದ್ರಿಂದ ಒಣಮೇವು ಇರಬೇಕು, ಹಸುಮೇವು ಇರಬೇಕು. ಒಣಮೇವು ಎರಡಲ್ಲೂ ಒಣಮೇವು ಸ್ಟಾಕ್ ನಿಮಗೆ ಐತೆ, ಸ್ಟಾಕ್ ಇದ್ದೇ ಇರುತ್ತೆ. ಸೊ ತರಿಸ್ಬಿಟ್ಟು ಹಾಕ್ತಾ ಇರಬೇಕು, ಇಲ್ಲಾಂದರೆ ಅದೇ ಮೇಯ್ನು. ಅದು ಒಣಮೇವು ಹಸಿಮೇವು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ದೊಡ್ಡ ಸೆಡ್ಡಲ್ಲಿ ಏನಿದೆ ಸರ್? ಅಲ್ಲಿ ಕುರಿಗಳಿದೆ. ಕುರಿಗಳು ಆ್ಯಕ್ಚುಲಿ ಕಮ್ಮಿ ಇದೆ, ಯಾಕಂದರೆ ಮೊನ್ನೆ ತಾನೇ ಎಲ್ಲ ಕಳಿಸಿದ್ದೀವಿ. ಒಂದು ಬ್ಯಾಚ್ ಮೊನ್ನೆ ಹೋಗೈತೆ, ಕಮ್ಮಿ ಇದೆ. ಮತ್ತೆ ತರಿಸ್ತಾ ಇದ್ದೀವಿ, ಇನ್ನೊಂದು 2 ವಾರದಲ್ಲಿ ಕುರಿಗಳು ಬರುತ್ತೆ. ಅಷ್ಟು ದೊಡ್ಡ ಶೆಡ್ಡಲ್ಲಿ ಎಷ್ಟು ಮೇಕೆಗಳು ಸಾಕ್ಬೋದು ಸರ್? ಕುರಿ ಏನೂ ಇಲ್ಲ ಅಂದ್ರೆ ಆರಾಮಾಗಿ ಒಂದು 100-150 ಸಾಕ್ಬೋದು ಸರ್. ಅಲ್ಲಿ ಬಂದು ನಮ್ಮದು ತಲೆಸರಿ ಆಫ್ರಿಕನ್ ಬೋರ್ ಅಂತ ಇಟ್ಕೊಂಡಿದ್ದೀನಿ, ಬನ್ನೂರು ಇಟ್ಕೊಂಡಿದ್ದೀವಿ ಸರ್. ಬನ್ನೂರು, ತಲಸರಿ ಮತ್ತು ಆಫ್ರಿಕನ್ ಬೋರ್ ಅಂತ ಬರುತ್ತೆ. ಅದೊಂದು ಆಫ್ರಿಕನ್ ಬ್ರೀಡು, ಅದು ತೋರಿಸ್ತೀನಿ ಬೇಕಂದ್ರೆ. ನಾವು ಇಟ್ಕೊಂಡಿದ್ದೀನಿ, ಅದು ನಾವು ಕ್ರಾಸಿಂಗ್ ಪರ್ಪಸ್ಸಿಗೆ ಯೂಸ್ ಮಾಡ್ತೀವಿ. ಆಫ್ರಿಕನ್ ಬೋರು ಮತ್ತು ತಲಸರಿನ ಇದು ಮಾಡ್ತೀವಿ ಸರ್. ತೋಟ ಈ ಹಸುಗಳು ಇರೋದ್ರಿಂದ ನಿಮ್ಮ ತೋಟ ಹೇಗಿದೆ ಸರ್? ಹಸುಗಳಿರೋದ್ರಿಂದನೇ ತೋಟ ಫಸ್ಟ್ ಕ್ಲಾಸ್ ಆಗಿರೋದು ಸರ್. ಯಾಕಂದರೆ ಗೊಬ್ಬರನೂ ಎಲ್ಲ ಕಡೆ ಹಾಕ್ತಾ ಇರ್ತೀವಿ. ಸೊ ಹಸುಗಳು ಇರೋದ್ರಿಂದನೇ ಒಂದು ಜೀವ ಕೊಡೋದು ತೋಟಕ್ಕೆ. ಹೌದು.